ಈ ಘಟನೆ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಅವರು ಘಟನೆಯನ್ನ ಖಂಡಿಸಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯುವಕರ ಮೇಲಿನ ಹಲ್ಲೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಹಲ್ಲೆಗೊಳಗಾದವರ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ಕೊಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಎಂಎಸ್ ಪಾಳ್ಯದಲ್ಲಿರುವಂತಹ ಹಲ್ಲೆಗೆ ಒಳಗಾದವರ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಅವರ ಭೇಟಿ ಆಗತ್ತೆ. ಭೇಟಿ ನೀಡಿ ಸ್ಥೈರ್ಯವನ್ನ ತುಂಬುವಂತಹ ಕೆಲಸ ಮಾಡ್ತಾರೆ. ಬಟ್ ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಹಾಗೂ ಸಮಾಜದಲ್ಲಿರುವಂತಹ ಸಹಕಾರದ ಭಾವನೆಯನ್ನ ಕೆರಳಿಸುವಂತಹ ಇನ್ಸಿಡೆಂಟು ಮತ್ತು ಭಯವನ್ನ ಉತ್ಪಾದಿಸೋ ಇನ್ಸಿಡೆಂಟು, ಧರ್ಮದ ಅಮಲು ನೆತ್ತಿಗೇರಿಸಿಕೊಂಡು ಹುಚ್ಚುಚ್ಚಾಗಿ ಅತಿರೇಕತನವನ್ನ ಹೇಗೆ ತೋರಿಸಬಹುದು ಅಂತ ಹೇಳುವಂತಹ ಇನ್ಸಿಡೆಂಟ್ ಕೂಡ ಹೌದು. ಇವರಿಗೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ಬೇಕಂತ ಆಸೆ ಇದ್ರೆ ಇವ್ರು ಕೂಗ್ಲಿ, ಹೋಗ್ಲಿ, ಮಸೀದಿಗಳಿಗೆ ಹೋಗ್ಲಿ, ಕೂಗ್ಲಿ, ಇವ್ರ ಮನೇಲಿ ಕೂಗ್ಲಿ, ಯಾರು ಬೇಡ ಅಂದ್ರು. ಬಟ್ ಇನ್ನೊಬ್ಬರಿಗೆ ನೀನು ಹಿಂಗ್ ಮಾಡ್ಬೇಡ ಹಂಗ್ ಮಾಡೋ ಅನ್ನೋದು ಇವ್ರು ಯಾರು? ಯಾವ ದೊಣ್ಣೆ ನಾಯಕ ಇವರು? ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಈಗ 4 ಜನರನ್ನ ವಶಕ್ಕೆ ಪಡೆದಿರೋದ, ಅರೆಸ್ಟ್ ಮಾಡಿರೋದ, ಆಮೇಲೆ ವಶಕ್ಕೆ ಪಡೆಯೋ ಸಂದರ್ಭದಲ್ಲಿ ನಶೆಯಲ್ಲಿ ಏನಾದ್ರೂ ಇದ್ದಿದ್ರೆ ಅಥವಾ ಬುದ್ಧಿ ಸೀಮಿತದಲ್ಲಿ ಇಟ್ಕೊಂಡೇ ಈ ರೀತಿ ವರ್ತನೆ ತೋರಿಸಿರೋದ? ಈ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಒಟ್ಟು 4 ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ನೀಡ್ತಾ ಇರುವಂತದ್ದು. ಅದರಲ್ಲಿ 2 ಅಪ್ರಾಪ್ತರು ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಅಂದ್ರೆ ಇವತ್ತು ಶ್ರೀರಾಮನವಮಿ ಅನ್ನುವಂತ ಹಿನ್ನೆಲೆಯಲ್ಲಿ ಶ್ರೀರಾಮ ಅನ್ನುವಂತ ಘೋಷಣೆಗಳನ್ನ ಕೂಗುವಂತದ್ದು ಸರ್ವೇ ಸಾಮಾನ್ಯ. ಅದು ಮತ್ತೆ ಶ್ರೀರಾಮನನ್ನ ಆರಾಧಿಸುವಂತದ್ದು, ಅಂದ್ರೆ ಬೀದಿಗಳನ್ನು ಕೂಡ ಶ್ರೀರಾಮನನ್ನ ಆರಾಧಿಸುವಂತ ಕೆಲಸವನ್ನ ಮಾಡ್ಲಾಗತ್ತೆ. ಆದ್ರೆ ಇದಕ್ಕೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಶ್ರೀರಾಮ ಅನ್ನುವಂತ ಘೋಷಣೆಯನ್ನೇ ಕೂಗಬಾರ್ದು ಅನ್ನುವಂತ ರೀತಿಯಲ್ಲಿ ಯುವಕರು ಬಿಹೇವ್ ಮಾಡಿರುವಂತದ್ದು, ಜೊತೆಗೆ ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು, ಇದು ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗಾಗಲೇ ಹಲವು ನಾಯಕರುಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಏನು ಹಲ್ಲೆಗೊಳಗಾಗಿದ್ದಾರೆ ಯುವಕರು, ಅವರ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇದು ಈಗ ಒಂದು ರೀತಿ ಅಂದ್ರೆ ಏಕಾಏಕಿ ರೀತಿಯಾಗಿ ಹಲ್ಲೆ ಮಾಡುವಂತದ್ದು, ಈ ಏರಿಯಾದಲ್ಲಿ ನೀವು ಶ್ರೀರಾಮ್ ಅನ್ನುವಂತ ಘೋಷಣೆಯನ್ನೇ ಕೂಗಬಾರದು ಅನ್ನುವಂತ ಎಚ್ಚರಿಕೆಯನ್ನ ಒಂದು ರೀತಿ ಅವಾಚ್ಯ ಶಬ್ದಗಳಿಂದ ಆತನ ಅಂದ್ರೆ ಯುವಕರನ್ನ ನಿಲ್ಸಿರುವಂತದ್ದು ಏನಿದೆ, ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಅದಕ್ಕೆ ಜೊತೆಗೆ ಈಗ ಏನು ಹಲ್ಲೆಗೆ ಒಳಗಾಗಿದ್ದಾರೆ ಯುವಕರು, ಅವರ ನಿವಾಸಗಳಿಗೂ ಕೂಡ ಭೇಟಿಯನ್ನು ಕೊಡುವಂತ ಕೆಲಸವನ್ನ ಈಗ ಸಂಸದರು ಮಾಡ್ತಾ ಇರುವಂತದ್ದು. ಜೊತೆಗೆ 4 ಜನರನ್ನ ಈಗ ಬಂಧಿಸಿದ್ವಿ, ಇನ್ನೂ ಹಲವರಿದ್ದಾರೆ. ಅಂದ್ರೆ ಈಗ ಪ್ರಾರಂಭದಲ್ಲಿ 2 ಗಲಾಟೆಯನ್ನ ಶುರು ಮಾಡ್ತಾರೆ, ಆದ್ರೆ ನಂತರ ಹಲವು ಜನ ಸೇರ್ಕೊಂಡು ಈ 3 ಯುವಕರೇನಿದ್ದಾರೆ, ಹಿಂದೂ ಯುವಕರು ಘೋಷಣೆಗಳನ್ನ ಕೂಗ್ತಾ ಇದ್ದಂತವರು, ಅಂದ್ರೆ ಶ್ರೀರಾಮ್ ಅನ್ನುವಂತ ಘೋಷಣೆಯನ್ನ ಕೂಗ್ತಾ ಇದ್ದಂತವ್ರು, ಅವರ ಅವರ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಅದು ಕೂಡ ದೊಣ್ಣೆಯನ್ನ ಪ್ಲಾಸ್ಟಿಕ್ ಪೈಪ್ಗಳನ್ನ ಹಿಡ್ಕೊಂಡು ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಧೈರ್ಯ ಇದೆ, ಎಷ್ಟರ ಮಟ್ಟಿಗೆ ಅವ್ರಿಗೆ ಕಾನೂನಿನ ಬಗ್ಗೆ ಭಯ ಇದೆ ಅನ್ನುವಂತ ಪ್ರಶ್ನೆಯನ್ನ ಮೂಡಿಸುತ್ತೆ ಮಮತಾ. ಇದು ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ, ಈ ವಿಡಿಯೋ ನೋಡ್ತಾ ಇದ್ರೆ ಇವರ ದಬ್ಬಾಳಿಕೆ, ದೌರ್ಜನ್ಯ ಎಷ್ಟರ ಮಟ್ಟಿಗಿದೆ, ಪುಂಡಾಟಿಕೆ ಎಷ್ಟರ ಮಟ್ಟಿಗಿದೆ, ಇವರಂತ ವಿಷ ಸರ್ಪಗಳು ಏನ್ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇವ್ರ ಹಬ್ಬ ಆಚರಿಸೋದಕ್ಕೆ ಎಷ್ಟು ರೈಟ್ ಇದೆಯೋ ಅದೇ ರೀತಿ ಅವರಿಗೂ, ಅಂದ್ರೆ ಜೈ ಶ್ರೀರಾಮ್ ಅಂತ ಯಾರು ಘೋಷಣೆ ಕೂಗಿದ್ರೋ ಅವರಿಗೂ ಅವ್ರ ಹಬ್ಬನ ಆಚರಣೆ ಮಾಡೋದಕ್ಕೆ ಅಷ್ಟೇ ರೈಟ್ ಇದೆ ಅಂತ ಈ ಬುದ್ಧಿಗೇಡಿಗಳಿಗೆ, ತಲೆ ಕೆಟ್ಟ ಮುಠಾಳ ಶಿಖಾಮಣಿಗಳಿಗೆ ಯಾರಾದ್ರೂ ಹೇಳಬೇಕು ಅಂತ ಅನ್ಸುತ್ತೆ. ಅಲ್ಲಿ ತನಕ ಇವರು ಬುದ್ಧಿ ಕಲಿಯಲ್ಲ, ಅಥವಾ ಕಾನೂನಿನ ಬಗ್ಗೆ ಇವರಿಗೆ ಭಯ ಇಲ್ಲದೆ ಇರೋದು ಕೂಡ ಇಂತಹ ಘಟನೆಗಳಿಗೆ ಪದೇ ಪದೇ ಕಾರಣ ಆಗ್ತಾ ಇದೆ. ಕಾನೂನಿನ ಬಗ್ಗೆ ಕಿಂಚಿತ್ತು ಗೌರವ, ಈ ನೆಲದ ಕಾನೂನಿನ ಬಗ್ಗೆ ಕಿಂಚಿತ್ತು ಗೌರವ ಇದ್ರೆ ಈ ರೀತಿ ಇನ್ನೊಬ್ಬರ ಜೊತೆಗೆ ವರ್ತಿಸಲ್ಲ ಅಂತ ಅನ್ಸುತ್ತೆ. ಬಟ್ ಅದ್ಯಾವುದೂ ಇಲ್ಲ ಇಲ್ಲಿ. ನೋಡಿ, ಜೈ ಶ್ರೀರಾಮ್ ಅಂತ ಹೇಳ್ಬೇಕಾ, ಇಲ್ಲಿ ಜಸ್ಟ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು, ನೋ ಜೈ ಶ್ರೀರಾಮ್ ಅಂತ ಹೇಳ್ತಾನೆ. ಇವನು ಯಾರು ಹೇಳೋದಕ್ಕೆ? ಅದನ್ನೆಲ್ಲ ಜೈ ಶ್ರೀರಾಮ್ ಹೇಳ್ಬೇಕಾ, ಜೈ ಶ್ರೀರಾಮ್ ಹೇಳ್ಬೇಕಾ, ಜೈ ಶ್ರೀರಾಮ್ ನೋ, ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ, ಏನಕ್ಕೆ ಅಕ್ಬರ್ ಏನಕ್ಕೆ ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ